सहौचिन्त्यं देव भवति न मनः वै निखिलयो सहौ देवं मात्म्यम् अवतरितभूमि ग्रह इति दिवो सिद्धाश्रम वै गति इति भवेत् स्पन्दितमहो महं देवं व्यग्र इहमिदसदौ पूर्णगति वै। हे योगीराज, आप सही अर्थों में सिद्धाश्रम के प्राण स्वरूप है। जिस प्रकार से बिना प्राणों के देह का कोई अस्तित्व नहीं रहता, जिस प्रकार से बिना आत्मा के शरीर स्पंदित नहीं होता, उसी प्रकार आपके बिना सिद्धाश्रम की कल्पना करना भी व्यर्थ है। सिद्धाश्रम निश्चय ही अद्वितीय सिद्धस्थली है। यह सिद्धाश्रम जो हजारों लाखों वर्षों से गतिशील तो है, किंतु सुनसान सा पड़ा हुआ था, जहाँ उच्च कोटि की योगी तपस्या में रत थे, जहाँ ना किसी प्रकार की कोई हलचल थी, ना कोई स्पंदन था। ऐसा लग रहा था जैसे यह सिद्धाश्रम नहीं अपितु कोई शमशान स्थली हो। मगर आपने इस सिद्धाश्रम का परिवर्तन किया। यद्यपि आपने जितना संघर्ष, जितनी वेदना झेली, जितना विरोध हुआ, जिस दृढ़ता और क्षमता के साथ आपने इन सबको झेला है, वह हमारे लिए एक आश्चर्यजनक बात है। आज सिद्धाश्रम के सभी योगी और सन्यासी इस बात को स्वीकार करते हैं कि जो सिद्धाश्रम निष्प्राण, निर्जीव और निष्पन्द था, आपने उसमें चेतना दी। आपने सही अर्थों में उसे सिद्धाश्रम बनाया। आपने सही अर्थों में यह एहसास कराया कि ऊर्जस्विता जीवन को प्रवाह प्रदान करती है। आपने सिद्धाश्रम को इस योग्य बनाया कि आज देवता भी उसमें आने के लिए उत्सुक रहते हैं। आपने उसके निष्प्राण शरीर में प्राण स्पंदित किए हैं। उस सुनसान स्थल को चेतनायुक्त और ऊर्जस्विता युक्त बनाया है। अब इस सिद्धाश्रम में गति है, स्पंदन है, हलचल है, मस्ती है, तरंग है, चलचलाहट है, जीवंतता है। अब इस सिद्धाश्रम में एक प्रवाह है जिससे इसकी शोभा और इसकी प्राणस चेतना अत्याधिक मुखरित हो उठी है, जहाँ देवता भी आने के लिए प्रयत्नशील है और जहाँ की माटी को वे अपने सिर से लगाने के लिए व्यग्र है, क्योंकि यह सारा सिद्धाश्रम आपके आने से सुरभित, सुगंधित और देवताओं के लिए भी अद्वितीय बन गया है। हे योगिराज, ನೀವು ಸರಿಯಾದ ಅರ್ಥದಲ್ಲಿ ಸಿದ್ಧಾಶ್ರಮದ ಪ್ರಾಣಸ್ವರೂಪರೇ ಆಗಿದ್ದೀರಿ. ಯಾವ ರೀತಿಯಲ್ಲಿ ಪ್ರಾಣವಿಲ್ಲದ ದೇಹದಲ್ಲಿ ಯಾವುದೇ ಅಸ್ತಿತ್ವವಿರುವುದಿಲ್ಲವೋ, ಯಾವ ರೀತಿಯಲ್ಲಿ ಆತ್ಮವಿಲ್ಲದ ಶರೀರದಲ್ಲಿ ಸ್ಪಂದನೆಯೇ ಇರುವುದಿಲ್ಲವೋ, ಅದೇ ರೀತಿಯಲ್ಲಿ ನೀವಿಲ್ಲದ ಸಿದ್ಧಾಶ್ರಮವನ್ನು ಕಲ್ಪಿಸಿಕೊಳ್ಳುವುದು ವ್ಯರ್ಥವೆನಿಸುತ್ತದೆ. ಸಿದ್ಧಾಶ್ರಮ ನಿಶ್ಚಯವಾಗಿಯೂ ಅದ್ವಿತೀಯ ಸಿದ್ಧಭೂಮಿಯಾಗಿದೆ. ಈ ಸಿದ್ಧಾಶ್ರಮವು ಸಾವಿರಾರು ಲಕ್ಷಾಂತರ ವರ್ಷಗಳಿಂದಲೂ ಅಸ್ತಿತ್ವದಲ್ಲಿದ್ದು ಕಾರ್ಯನಿರತವಾಗಿದೆಯಾದರೂ ಸಹ ಪಾಳು ಬಿದ್ದ ಸ್ಥಳದಂತೆ ಸ್ತಬ್ಧವಾಗಿ ಬಿಟ್ಟಿತು. ಉಚ್ಚಕೋಟಿಯ ಯೋಗಿಗಳೆಲ್ಲ ಇಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದರಾದರೂ ಯಾವುದೇ ಪ್ರಕಾರದ ಗಡಿಬಿಡಿ, ಗೊಂದಲ, ಕೋಲಾಹಲಗಳು ಮಾತ್ರವಲ್ಲದೆ ಯಾವುದೇ ರೀತಿಯ ಸ್ಪಂದನೆಯೂ ಸಹ ಇಲ್ಲಿ ಇರಲಿಲ್ಲ. ಇದು ಸಿದ್ಧಾಶ್ರಮವೇ ಅಲ್ಲ, ನಿರ್ಜನವಾದ, ನಿರ್ಜೀವವಾದ, ನಿಶ್ಶಬ್ದವಾದ ಸ್ಮಶಾನವೇನೋ ಎಂದೆನಿಸುತ್ತಿತ್ತು. ಆದರೆ ಗುರುದೇವ್, ನೀವು ಈ ಸ್ಮಶಾನ ಸದೃಶವಾದ ಸಿದ್ಧಾಶ್ರಮವನ್ನು ಸಂಪೂರ್ಣವಾಗಿ ಪರಿವರ್ತಿಸಿದ್ದೀರಾ. ಇದಕ್ಕಾಗಿ ನೀವು ಮಾಡಿದ ಸಂಘರ್ಷಗಳು, ನೀವು ಅನುಭವಿಸಿದ ವೇದನೆಗಳು, ಬಹಳಷ್ಟು ಜನಗಳ ವಿರೋಧದ ನಡುವೆಯೂ ಯಾವ ದೃಢತೆ ಮತ್ತು ಕ್ಷಮತೆ ಸಾಮರ್ಥ್ಯಗಳೊಂದಿಗೆ ನೀವು ಇವನ್ನೆಲ್ಲ ಎದುರಿಸಿದಿರೋ, ಅದು ನಮ್ಮೆಲ್ಲರಿಗೂ ಅತ್ಯಂತ
ಆಶ್ಚರ್ಯಜನಕವಾದ ವಿಷಯವಾಗಿದೆ. ಇಂದು ಸಿದ್ಧಾಶ್ರಮದ ಪ್ರತಿಯೊಬ್ಬ ಯೋಗಿ ಮತ್ತು ಸನ್ಯಾಸಿ ಹೃತ್ಪೂರ್ವಕವಾಗಿ ನಿಮ್ಮ ಬಗ್ಗೆ ಯಾವ ವಿಷಯವನ್ನು ಸ್ವೀಕರಿಸಿದ್ದಾರೆಂದರೆ, ಯಾವ ಸಿದ್ಧಾಶ್ರಮ ನಿಷ್ಪ್ರಾಣ, ನಿರ್ಜೀವ ಮತ್ತು ನಿಸ್ಪಂದಿತವಾಗಿತ್ತೋ ಅದಕ್ಕೆ ಗುರುದೇವ್ ನೀವು ಹೊಸ ಚೇತನವನ್ನು ಕೊಟ್ಟಿದ್ದೀರಿ. ಸರಿಯಾದ ಅರ್ಥದಲ್ಲಿ ಅದನ್ನು ನೀವು ಸಿದ್ಧಾಶ್ರಮವನ್ನಾಗಿಸಿಯೇ ಬಿಟ್ಟಿದ್ದೀರಿ. ಮತ್ತು ಸರಿಯಾದ ಅರ್ಥದಲ್ಲಿ ಪ್ರತಿಯೊಬ್ಬರಿಗೂ ನೀವು ಏನನ್ನು ಮನದಟ್ಟು ಮಾಡಿಸಿದ್ದೀರೆಂದರೆ, ಊರ್ಜಸ್ವಿತೆ ಎನ್ನುವುದು ಜೀವನಕ್ಕೆ ಪ್ರವಾಹವನ್ನು ಪ್ರದಾನ ಮಾಡಿಸುತ್ತದೆ. ನೀವು ಸಿದ್ಧಾಶ್ರಮವನ್ನು ಅದೆಷ್ಟು ಯೋಗ್ಯತಮ ಸ್ಥಳವನ್ನಾಗಿ ಪರಿವರ್ತಿಸಿದ್ದೀರೆಂದರೆ, ಇಂದು ದೇವತೆಗಳೂ ಸಹ ಸಿದ್ಧಾಶ್ರಮಕ್ಕೆ ಬರುವುದಕ್ಕಾಗಿ ಅತ್ಯಂತ ಉತ್ಸುಕರಾಗಿದ್ದಾರೆ. ನೀವು ಸಿದ್ಧಾಶ್ರಮದ ನಿಷ್ಪ್ರಾಣವಾದ ಶರೀರದಲ್ಲಿ ಪ್ರಾಣವನ್ನು ಸ್ಪಂದನೆ ಮಾಡಿದ್ದೀರಿ. ನಿರ್ಜನವಾದ, ಪಾಳು ಬಿದ್ದ, ಏಕಾಂತ ಸ್ಥಳವಾದ, ಸ್ಮಶಾನ ಸದೃಶವಾದ ಸಿದ್ಧಾಶ್ರಮವನ್ನು ನೀವು ಚೇತನಾಯುಕ್ತ ಮತ್ತು ಊರ್ಜಸ್ವಿತಾಯುಕ್ತ ಸ್ಥಳವಾಗಿ ಪರಿವರ್ತಿಸಿದ್ದೀರಿ. ನೀವು ನಿರ್ಮಿಸಿದ ಇಂದಿನ ಸಿದ್ಧಾಶ್ರಮದಲ್ಲಿ ಗತಿ ಇದೆ, ಸ್ಪಂದನೆ ಇದೆ, ಕೋಲಾಹಲವಿದೆ, ಮಸ್ತಿ ಇದೆ, ತರಂಗವಿದೆ, ಆನಂದೋನ್ಮಾದ ಮತ್ತು ಜೀವಂತತೆಯೂ ಇದೆ. ಇಂದಿನ ಈ ಹೊಸ ಸಿದ್ಧಾಶ್ರಮದಲ್ಲಿ ಒಂದು ಪ್ರವಾಹವಿದೆ. ಅದರಿಂದಲೇ ಸಿದ್ಧಾಶ್ರಮದ ಶೋಭೆ ಹಾಗೂ ಅದರ ಪ್ರಾಣಶ್ಚೇತನ ಅತ್ಯಧಿಕವಾಗಿ ಶಬ್ದಾಯಮಾನವಾಗಿ ಮೊಳಗುತ್ತಿದೆ. ಇಲ್ಲಿಗೆ ದೇವತೆಗಳೂ ಸಹ ಬರಲೇಬೇಕೆಂದು ಪ್ರಯತ್ನಶೀಲರಾಗಿರುವುದು ಮಾತ್ರವಲ್ಲದೆ, ಇಲ್ಲಿಯ ಪವಿತ್ರತಮ ಮಣ್ಣನ್ನು ಚಂದನದಂತೆ ತಮ್ಮ ಹಣೆಯಲ್ಲಿ ಧರಿಸಲು ವ್ಯಗ್ರರಾಗಿರುತ್ತಾರೆ. ಏಕೆಂದರೆ ಈ ಸಂಪೂರ್ಣ ಸಿದ್ಧಾಶ್ರಮ ಗುರುದೇವ್ ನಿಮ್ಮ ಆಗಮನದಿಂದಲೇ ಸುರಭಿತ, ಸುಗಂಧಿತ ಮತ್ತು ದೇವತೆಗಳಿಗೂ ಸಹ ಅದ್ವಿತೀಯವೆನಿಸುವಂತೆ ನಿರ್ಮಾಣವಾಗಿದೆ. ನಿಖಿಲತ್ವಂ ಪ್ರಾಣತ್ವಂ ಭವತಿ ಭವಸ್ಪರ್ಶಂ ಮಹಮಹೋ ಮಹತ್ಸಿದ್ಧಿ ಸ್ಪರ್ಶಂ ನವಭವತಿ ನೃತ್ಯಂ ಕರತಿ ಯಃ ಮಹೋದ್ಯೋಗಿ ಸ್ಪರ್ಶಂ ಚರಣಕಣಪೂರ್ಣಂ ಸಹ ಮಹೋ ಋಷಿರ್ಸಾಕ್ಷ್ಯಂ ಪೂರ್ಣಂ ಭವತಿ ಮಹತಂ ಚಂದನ ಇತಿ. हे सिद्धाश्रम के प्राणस्विता युक्त तेजस्वी महामानव, इस सिद्धाश्रम में सैकड़ों हजारों वर्षों की आयु प्राप्त योगी इस समय भी साधना एवं तपस्यारत है, परंतु फिर भी वे आपकी ऊंचाई को प्राप्त नहीं कर पाए हैं. आपने जिन सिद्धियों को प्राप्त किया है वहां तक पहुंचने के लिए अभी इन योगियों और तपस्वियों को सैकड़ों वर्ष लग जाएंगे. आप निश्चय ही अद्वितीय सिद्ध पुरुष हैं, तभी तो हजारों हजारों शक्तियां और सिद्धियां आपके सामने नृत्य करती है. मैं ही नहीं अपितु सैकड़ों सन्यासियों का यह अभिमत रहा है कि आपसे मिलने पर तो उनके शरीर से सुगंध प्रवाहित होती ही है, मगर आपके दर्शन मात्र से ही उनमें वो वृत्तियां जागृत होने लग जाती है जो जीवन को प्राणवान और ऊर्जावान बना देती है. जो एक बार भी आपसे मिल लेता है अपने आप ही उसकी कुंडलिनी जागृत होने लग जाती है. जो एक बार भी आपके दर्शन कर लेता है अपने आप ही उसमें एक प्रकार की दिव्य चेतना स्पंदित होने लग जाती है. मैंने यह भी अनुभव किया कि कई वर्षों तक साधनाएं करने के बाद भी जब उन सन्यासियों को सफलता नहीं मिल रही थी, तब उन लोगों ने आपकी चरण धूलि को चंदन की तरह ललाट पर लगाया. उसी क्षण एक बिजली सी कौंधी और उनका सारा शरीर झंझना गया. उसी क्षण ऐसा लगा कि जैसे एक विद्युत प्रवाह सा पूरे शरीर में प्रवेश कर गया हो. पूरे शरीर एक अद्वितीय ऊर्जा से भर गया और जिन साधनाओं में सिद्धि नहीं मिल रही थी उन साधनाओं में भी पूर्ण सफलता प्राप्त हो गई. आपके स्पर्श से ही यह अद्वितीयता प्राप्त हो सकती है.
तो आप जिस ऊंचाई पर है, हम हजारों साल की तपस्या करके भी आपके जीवन की पूर्णता को और चैतन्यता को प्राप्त नहीं कर सकते। यदि उसका क्षणांश भी हमें प्राप्त हो जाए, तब भी हम अपने जीवन को धन्य और सौभाग्यशाली समझ लेंगे। ಹೇ ಸಿದ್ಧಾಶ್ರಮದ ಪ್ರಾಣಸ್ವಿತಾಯುಕ್ತ ತೇಜಸ್ವಿ ಮಹಾಮಾನವರಾದ ಗುರುದೇವ್, ಈ ಸಿದ್ಧಾಶ್ರಮದಲ್ಲಿ ನೂರಾರು ಸಾವಿರಾರು ವರ್ಷಗಳ ಆಯಸ್ಸನ್ನು ಪ್ರಾಪ್ತಿ ಮಾಡಿಕೊಂಡ ಯೋಗಿಗಳು ಈ ಸಮಯದಲ್ಲಿಯೂ ಸಹ ಸಾಧನೆ ಮತ್ತು ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಆದರೆ ಅವರಾರೂ ನಿಮ್ಮ ಸಾಧನೆಯ ಅತ್ಯುನ್ನತ ಸ್ತರವನ್ನು, ಶ್ರೇಷ್ಠತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಮರ್ಥರಾಗಲಿಲ್ಲ. ನೀವು ಏನೆಲ್ಲ ಉಚ್ಚಕೋಟಿಯ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರೋ ಅಲ್ಲಿಯವರೆಗೆ ತಲುಪಲೂ ಸಹ ಈ ಎಲ್ಲ ಯೋಗಿಗಳಿಗೆ, ತಪಸ್ವಿಗಳಿಗೆ ಇನ್ನೂ ನೂರಾರು ವರ್ಷಗಳು ಬೇಕಾಗುತ್ತವೆ. ನೀವು ನಿಶ್ಚಯವಾಗಿಯೂ ಅದ್ವಿತೀಯ ಸಿದ್ಧಪುರುಷರಾಗಿದ್ದೀರಿ. ಆದ್ದರಿಂದಲೇ ಸಾವಿರಾರು ಶಕ್ತಿಗಳು ಮತ್ತು ಸಿದ್ಧಿಗಳು ನಿಮ್ಮ ಮುಂದೆ ನೃತ್ಯ ಮಾಡುತ್ತಿರುತ್ತವೆ. ನನ್ನೊಬ್ಬನದಷ್ಟೇ ಅಲ್ಲ, ನೂರಾರು ಸನ್ಯಾಸಿಗಳ ಅಭಿಮತ ನಿಮ್ಮ ಬಗ್ಗೆ ಏನಿದೆ ಎಂದರೆ, ನಿಮ್ಮೊಡನೆ ಮಿಲನವಾದಾಗ ಅವರೆಲ್ಲರ ಶರೀರದಲ್ಲಿಯೂ ದಿವ್ಯ ಸುಗಂಧ ಪ್ರವಾಹಿತವಾಗಿಯೇ ಆಗುತ್ತದೆ, ಇದು ನಿಶ್ಚಿತ. ಆದರೆ ಅದಕ್ಕಿಂತ ಮೊದಲು ನಿಮ್ಮ ದರ್ಶನ ಮಾತ್ರದಿಂದಲೇ ಅವರೆಲ್ಲರಲ್ಲಿ ಜೀವನವನ್ನು ಪ್ರಾಣಮಯ ಮತ್ತು ಊರ್ಜಾಮಯ ಅತ್ಯುನ್ನತ ಸ್ತರಕ್ಕೆ ಕೊಂಡೊಯ್ಯುವಂತಹ ಅತಿ ಶ್ರೇಷ್ಠತಮ ವೃತ್ತಿಗಳೆಲ್ಲ ಜಾಗೃತವಾಗತೊಡಗುತ್ತವೆ. ಯಾರು ಕೇವಲ ಒಂದೇ ಒಂದು ಬಾರಿ ನಿಮ್ಮೊಡನೆ ಮಿಲನವಾಗುತ್ತಾರೆಯೋ, ತನ್ನಷ್ಟಕ್ಕೆ ತಾನೇ ಸ್ವತಃ ಅವರ ಕುಂಡಲಿನಿ ಶಕ್ತಿ ಜಾಗೃತವಾಗತೊಡಗುತ್ತದೆ. ಯಾರು ಕೇವಲ ಒಂದೇ ಒಂದು ಬಾರಿ ನಿಮ್ಮ ದರ್ಶನ ಮಾಡುತ್ತಾರೆಯೋ, ತನ್ನಷ್ಟಕ್ಕೆ ತಾನೇ ಅವರಲ್ಲಿ ಒಂದು ಪ್ರಕಾರದ ದಿವ್ಯ ಚೇತನ ಸ್ಪಂದಿತವಾಗತೊಡಗುತ್ತದೆ. ನನಗೆ ಅನುಭವ ವೇದ್ಯವಾದ ಒಂದು ಅದ್ಭುತ ಸಂಗತಿ ಏನೆಂದರೆ, ಎಷ್ಟೋ ವರ್ಷಗಳು ಅಹೋರಾತ್ರಿ ಸಾಧನೆ ಮಾಡಿದ ನಂತರವೂ ಸಹ ಯಾವ ಸನ್ಯಾಸಿಗಳಿಗೆ ತಾವೆಲ್ಲ ಬಯಸಿದಂತಹ ಅಪೂರ್ವವಾದ ಅಲೌಕಿಕ ಸಿದ್ಧಿಗಳು ಸಿಗದಾದಾಗ ಅವರೆಲ್ಲ ಗುರುದೇವ್ ನಿಮ್ಮ ಚರಣಧೂಳಿಯನ್ನೇ ಪವಿತ್ರ ಚಂದನದಂತೆ ಭಾವಿಸುತ್ತಾ ತಮ್ಮ ಹಣೆಯಲ್ಲಿ ಧರಿಸಿದರು. ಆ ಕ್ಷಣವೇ ಅವರಿಗೆಲ್ಲ ಬರಸಿಡಿಲು ಬಡಿದಂತಾಗಿ ಅವರ ಸಂಪೂರ್ಣ ಶರೀರ ಮರಗಟ್ಟಿದಂತಾಯಿತು. ಆ ಕ್ಷಣ ಅವರಿಗೆಲ್ಲ ಹೇಗನಿಸಿತೆಂದರೆ, ವಿದ್ಯುತ್ ಪ್ರವಾಹವೊಂದು ಅವರ ಸಂಪೂರ್ಣ ಶರೀರದಲ್ಲಿ ಪ್ರವೇಶಿಸಿದಂತೆ, ಅವರ ಸಂಪೂರ್ಣ ಶರೀರದಲ್ಲಿ ಒಂದು ಅದ್ವಿತೀಯ ತೇಜಸ್ಸು ತುಂಬಿಕೊಂಡಂತೆ, ಮತ್ತು ನಂತರ ಅವರಿಗೆಲ್ಲ ಯಾವ ಸಾಧನೆಗಳಲ್ಲಿ ಸಿದ್ಧಿಗಳು ಸಿಕ್ಕಿರಲಿಲ್ಲವೋ ಆ ಎಲ್ಲ ಸಾಧನೆಗಳಲ್ಲೂ ಅವರಿಗೆ ಪೂರ್ಣ ಸಫಲತೆ ಪ್ರಾಪ್ತವಾಯಿತು. ಕೇವಲ ನಿಮ್ಮ ಸ್ಪರ್ಶ ಮಾತ್ರದಿಂದಲೇ ಇಂತಹ ಅದ್ವಿತೀಯತೆ ಪ್ರಾಪ್ತವಾಗುತ್ತದೆಂದರೆ ಗುರುದೇವ್, ನೀವು ಅದೆಂತಹ ಅತ್ಯುನ್ನತ ಸರ್ವೋಚ್ಚ ಸ್ಥಿತಿಯಲ್ಲಿದ್ದೀರಿ. ನಾವೆಲ್ಲ ಸಾವಿರಾರು ವರ್ಷಗಳು ತಪಸ್ಸು ಮಾಡಿದ ನಂತರವೂ ಸಹ ನಿಮ್ಮ ಜೀವನದ ಪೂರ್ಣತೆಯನ್ನು ಮತ್ತು ಚೈತನ್ಯತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ನಮ್ಮಿಂದ ಸಾಧ್ಯವಾಗುವುದೇ ಇಲ್ಲ. ನಿಮ್ಮ ಜೀವನದ ಪೂರ್ಣತೆಯ ಕ್ಷಣಾಂಶವೇನಾದರೂ ನಮಗೆ ಪ್ರಾಪ್ತಿಯಾಗುವಂತಿದ್ದರೆ ಆಗಲೂ ಸಹ ನಾವು ನಮ್ಮ ಜೀವನವನ್ನು ಧನ್ಯ, ಸಾರ್ಥಕ ಮತ್ತು ಸೌಭಾಗ್ಯಶಾಲಿಯಾಯಿತೆಂದೇ ಅರ್ಥ ಮಾಡಿಕೊಳ್ಳುತ್ತೇವೆ. ಗುರೌ ರೂಪಂ ದೇವ ತ್ವಚ ಗುಣಗಾನಂ ಶ್ರಿಯೈತಿ ನಮೋ ಸಿದ್ಧಯೋಗಾ ಸಕಲ ಗುಣಗಾನ ತ್ವಯಿತಿ ತ್ವದಿಕಲ್ಪವೃಕ್ಷೌ ಗುಣಗ್ರಹಿತನೈತ್ರಹಿರಣಯೋ ತ್ವದೈಗಾನಂ ಪೂರ್ಣ ಗುರುವರ ಭವೇತ್ ಪೂರ್ಣ ಶ್ರಿಯತಃ. हे अनंत श्री, हे गुरुदेव, सिद्धयोगा झील की प्रत्येक लहर आपके चरण प्रक्षालन के लिए व्यग्र है. सिद्धयोगा झील पर आपका नाम मधुरता के साथ स्पंदित है, क्योंकि आपने इस निर्मल सिद्ध योगा झील को समस्त साधकों और योगियों के लिए व्यवहार करने योग्य बनाया है. सिद्धयोगा झील का पावन जल निरंतर अपने होठों से आपका ही गुणगान करता रहता है.
जब वायु कल्पवृक्ष को स्पर्श करती हुई बहती है तो ऐसा लगता है कि जैसे देवदूत आपके सम्मान में खड़े होकर श्लोक उच्चरित कर रहे हो। सिद्धाश्रम की माटी के प्रत्येक कण पर आपका गुणगान अंकित है। सही अर्थों में आप सिद्धाश्रम की चेतना है, धड़कन है और इसकी पूर्णता के आधार है। आपके आते ही यहाँ की सारी धरती अपने आप में तेजस्विता युक्त बन जाती है। सारे साधक, सारे सन्यासी, सारे योगी अपने आप में बालकों की तरह इटलाते, मचलते, कूदते, झूमते हुए घूमने लगते हैं, जैसे कि उनमें प्राणों का संचार हो गया हो। हिरण शावक दौड़कर आपके चारों ओर घूमने लगते हैं। पक्षियों की चहचहाहट बढ़ जाती है। कोयल मीठे स्वर में गायन करने लग जाती है। यज्ञ करते हुए योगियों, सन्यासियों को अग्नि धूम्र में देवताओं के दर्शन होने लग जाते हैं। ऐसा लगता है कि जैसे प्रत्येक कण स्पंदित हो उठा हो, प्रत्येक माटी की क्षणिकता पूर्णता युक्त हो गई हो। सारे वृक्ष झूमकर आपका स्तुतिगान कर रहे हो और मुझे तो ऐसा लगता है कि आपके आगमन पर देवता स्वयं उन वृक्षों में गतिशील होकर आपके दर्शन करके धन्य हो उठते हैं और झुककर आपको भक्तिभाव से प्रणाम करके अपने जीवन की पूर्णता को अनुभव करते हैं कि हम सभी में आपका ही जीवन है, आपकी ही विशेषता है, आपकी ही श्रेष्ठता है, आपकी ही सर्वोच्चता है और आपकी ही महानता है। हे अनंत श्री, हे गुरुदेव, ಸಿದ್ಧಯೋಗ ಸರೋವರದ ಪ್ರತಿಯೊಂದು ಅಲೆಯೂ ಸಹ ನಿಮ್ಮ ಚರಣ ಪ್ರಕ್ಷಾಳನವನ್ನು ಮಾಡುವುದಕ್ಕಾಗಿ ವ್ಯಗ್ರವಾಗಿದೆ. ಸಿದ್ಧಯೋಗ ಸರೋವರದಲ್ಲಿ ನಿಮ್ಮ ಹೆಸರು ಮಧುರತೆಯೊಂದಿಗೆ ಸ್ಪಂದಿತವಾಗಿದೆ, ಏಕೆಂದರೆ ನೀವು ಈ ನಿರ್ಮಲ ಸ್ವಚ್ಛ ಸಿದ್ಧಯೋಗ ಸರೋವರವನ್ನು ಸಮಸ್ತ ಸಾಧಕರು ಮತ್ತು ಯೋಗಿಗಳಿಗೆ ಅತ್ಯಂತ ಅನುಕೂಲಕರವಾಗುವಂತೆ ಪುನರ್ನಿರ್ಮಾಣ ಮಾಡಿದ್ದೀರಿ. ಸಿದ್ಧಯೋಗ ಸರೋವರದ ಪಾವನ ಜಲ ನಿರಂತರವಾಗಿ ತನ್ನ ಬಾಯಿಂದ ನಿಮ್ಮದೇ ಗುಣಗಾನವನ್ನು ಮಾಡುತ್ತಿರುತ್ತದೆ. ಇಲ್ಲಿಯ ವಾಯುವು ಕಲ್ಪವೃಕ್ಷವನ್ನು ಸ್ಪರ್ಶಿಸುತ್ತಾ ಬೀಸುವಾಗ ಉಂಟಾಗುವ ಮಧುರನಾದ ದೇವದೂತರೆಲ್ಲ ನಿಮ್ಮನ್ನು ಸನ್ಮಾನಿಸಲು ಎದ್ದು ನಿಂತು ಶ್ಲೋಕಗಳನ್ನು ಉಚ್ಚರಿಸುತ್ತಿರುವಂತೆ ಭಾಸವಾಗುತ್ತದೆ. ಸಿದ್ಧಾಶ್ರಮದ ಪರಮ ಪಾವನ, ಪುಣ್ಯತಮ, ಪವಿತ್ರತಮ ಮಣ್ಣಿನ ಕಣಕಣದಲ್ಲೂ ಗುರುದೇವ್ ನಿಮ್ಮ ಗುಣಗಾನ ಅಂಕಿತವಾಗಿದೆ. ಸರಿಯಾದ ಅರ್ಥದಲ್ಲಿ ನೀವು ಸಿದ್ಧಾಶ್ರಮದ ಚೇತನವಾಗಿದ್ದೀರಿ, ಹೃದಯದ ಬಡಿತವಾಗಿದ್ದೀರಿ ಮತ್ತು ಅದರ ಪೂರ್ಣತೆಯ ಆಧಾರವೂ ಸಹ ನೀವೇ ಆಗಿದ್ದೀರಿ. ನಿಮ್ಮ ಆಗಮನ ಮಾತ್ರದಿಂದಲೇ ಸಿದ್ಧಾಶ್ರಮದ ಸಮಸ್ತ ಪೃಥ್ವಿ ತನ್ನಲ್ಲಿಯೇ ತಾನು ತೇಜಸ್ವಿತಾಯುಕ್ತವಾಗಿ ಬಿಡುತ್ತದೆ. ಇಲ್ಲಿನ ಸಮಸ್ತ ಸಾಧಕರು, ಸನ್ಯಾಸಿಗಳು, ಯೋಗಿಗಳು ತಮ್ಮಲ್ಲಿಯೇ ತಾವು ಬಾಲಕರಂತೆ ಜಂಬದಿಂದ ನಲಿದಾಡುತ್ತಾ, ಕುಣಿದಾಡುತ್ತಾ, ಎಗರಾಡುತ್ತಾ ಇದ್ದಕ್ಕಿದ್ದಂತೆ ಅವರಲ್ಲಿ ನವೋಲ್ಲಾಸ ಶಕ್ತಿ ಮೂಡಿದಂತೆ, ಅವರ ಪ್ರಾಣಗಳಲ್ಲಿ ನವಚೈತನ್ಯ ಮೂಡಿದಂತೆ ಸಿದ್ಧಾಶ್ರಮದಲ್ಲಿ ಎಲ್ಲೆಡೆಯಿಂದ ನೀವಿರುವಲ್ಲಿಗೆ ಬರಲಾರಂಭಿಸುತ್ತಾರೆ. ಜಿಂಕೆಗಳ ಸಮೂಹ ಓಡೋಡುತ್ತಾ ಬಂದು ನಿಮ್ಮನ್ನು ನಾಲ್ಕೂ ದಿಕ್ಕುಗಳಿಂದ ಸುತ್ತುವರಿಯುತ್ತವೆ. ಪಕ್ಷಿಗಳ ಕಲರವ ಏಕಾಏಕಿ ಹೆಚ್ಚಾಗುತ್ತದೆ. ಕೋಗಿಲೆಗಳು ಪಂಚಮ ಸ್ವರದಲ್ಲಿ ಸುಶ್ರಾವ್ಯವಾಗಿ ಸುಮಧುರ ಗಾಯನ ಮಾಡತೊಡಗುತ್ತವೆ. ಯಜ್ಞ ಕಾರ್ಯದಲ್ಲಿ ನಿರತರಾಗಿರುವ ಯೋಗಿಗಳು ಮತ್ತು ಸನ್ಯಾಸಿಗಳಿಗೆ ಯಜ್ಞದ ಅಗ್ನಿಧೂಮ್ರದಲ್ಲಿ ದೇವತೆಗಳ ಸಾಕ್ಷಾತ್ ದರ್ಶನವಾಗಲು ಪ್ರಾರಂಭಿಸುತ್ತದೆ. ಸಿದ್ಧಾಶ್ರಮದ ಕಣಕಣವೂ ನಿಮ್ಮ ಆಗಮನದ ಆನಂದೋದ್ವೇಗದಿಂದ ಸ್ಪಂದಿಸುತ್ತಿರುವಂತೆ ಭಾಸವಾಗುತ್ತದೆ. ಸಿದ್ಧಾಶ್ರಮದ ಪರಮ ಪಾವನ, ಪವಿತ್ರತಮ ಮಣ್ಣಿನ ಕಣಕಣವೂ ಪೂರ್ಣತಾಯುಕ್ತವಾದಂತೆನಿಸುತ್ತದೆ. ಸಮಸ್ತ ವೃಕ್ಷ ಸಮೂಹಗಳು ಆನಂದೋಲ್ಲಾಸಗಳಿಂದ ತೂಗಾಡುತ್ತಾ ನಿಮ್ಮ ಸ್ತುತಿಗಾನ ಮಾಡುತ್ತಿರುವಂತೆ ಅನುಭವವಾಗುತ್ತದೆ. ಮತ್ತು ನನಗಂತೂ ದೇವತೆಗಳೇ ಸ್ವಯಂ ಆ ವೃಕ್ಷಗಳಲ್ಲಿ ಗತಿಶೀಲರಾಗಿ ನಿಮ್ಮ ದಿವ್ಯ ಮಂಗಳದಾಯಕ ದರ್ಶನವನ್ನು ಪಡೆದು ಧನ್ಯರಾಗುತ್ತಿರುವರೇನೋ ಎಂದೆನಿಸುತ್ತದೆ. ಮತ್ತು
ಆ ವೃಕ್ಷಗಳಂತೆಯೇ ತಾವೂ ಸಹ ನಿಮ್ಮ ಚರಣಾರವಿಂದಗಳೆಡೆಗೆ ಬಾಗುತ್ತಾ ಭಕ್ತಿಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮ ಜೀವನದ ಪೂರ್ಣತೆಯನ್ನು ಅನುಭವಿಸುತ್ತಿರುವಂತೆ ಅನುಭೂತಿಯುಂಟಾಗುತ್ತದೆ. ಆ ದೇವತೆಗಳಲ್ಲಿರುವಂತೆಯೇ ನಮ್ಮೆಲ್ಲರಲ್ಲಿಯೂ ಗುರುದೇವ್ ನಿಮ್ಮದೇ ಜೀವನವಿದೆ, ನಿಮ್ಮದೇ ವಿಶೇಷತೆ ಇದೆ, ನಿಮ್ಮದೇ ಶ್ರೇಷ್ಠತೆ ಇದೆ, ನಿಮ್ಮದೇ ಸರ್ವೋಚ್ಚತೆ ಇದೆ ಮತ್ತು ನಿಮ್ಮದೇ ಆದ ಮಹಾನತೆಯೂ ಸಹ ಇದೆ.